Here's wishing the team of Mark and the team of 45 all the best. ಎರಡು ಸಿನಿಮಾ ತುಂಬಾ ದೊಡ್ಡ ಯಶಸ್ಸು ತಂದ್ಕೊಡ್ಲಿ ಆ್ಯಂಡ್ ಜನ ಎರಡು ಸಿನಿಮಾವನ್ನ ಅಷ್ಟೇ ಪ್ರೀತಿಯಿಂದ ಒಪ್ಕೊಳ್ಳಿ. ಇದೆಲ್ಲದರ ಜೊತೆಗೆ ಒಂದು ಸ್ಟಾರ್ ವಾರ್ ಫ್ಯಾನ್ ವಾರ್ ಇದೆಯಾ ನಿನ್ನೆ ನಾನು ಸುದೀಪ್ ಅವ್ರ ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು ದಟ್ ನಾನು ದರ್ಶನ್ ಯಾವತ್ತಾದ್ರೂ ಮೈಕ್ ಇಟ್ಕೊಂಡು ಜಗಳ ಆಡಿದೀವ, ಅಲ್ಲೇ ಮುಗ್ದೋಯ್ತು ಅನ್ಸುತ್ತೆ ಅದು. ಐ ಥಿಂಕ್ ಹಿ ಗೇವ್ ಹಿಸ್ ಆನ್ಸರ್. ತುಂಬಾ ಕ್ಲಿಯರ್ ಆಗಿ ಹೇಳಿದಾರೆ ಅವರು, ಆ ಥರ ಏನೂ ಇಲ್ಲ ಅಂತ. ಸೊ ಐ ಥಿಂಕ್ ಅಟ್ ಎಂಡ್ಸ್ ಇಟ್ ಆಲ್ ಇಟ್ಸ್ ರಿಯಲಿ ಗುಡ್. ಬಟ್ ಒಂದೇ ಒಂದು ವಿ ಆರ್ ಆಲ್ ಫೈಟಿಂಗ್, ಒಬ್ರ ಜೊತೆ ಒಬ್ರು ಜಗಳ ಆಡ್ತಾ ಇಲ್ಲ. ವಿ ಆರ್ ಆಲ್ ಫೈಟಿಂಗ್ ಅಗೇನ್ಸ್ಟ್ ಪೈರಸಿ ಆಫ್ ಫಿಲ್ಮ್ಸ್. ಅದಂತೂ ಖಂಡಿತ. ನೀವು ತುಂಬಾ ಸೂಕ್ತವಾದ ಪರ್ಸನಾಲಿಟಿ, ಯಾಕಂತಂದ್ರೆ ಆ ವಿಚಾರ ಬಗ್ಗೆ ಮಾತಾಡಕ್ಕೆ. ಯಾಕಂತ ಹೇಳ್ತೀನಿ, ದರ್ಶನ್ ಸರ್ ಜೊತೆಗೆ ತುಂಬಾ ಮೊನ್ನೆ ಅಷ್ಟೇ ಸುದೀಪ್ ಅವ್ರು ನಿಮ್ಮಪ್ಪ ಕೂಡ ಬಂದಿದ್ರು. ಸೊ ಹಾಗೆ ನಿಮಗೆ ಅವರ ಸ್ನೇಹ ಕಂಡಾಗ ಏನ್ ಅನ್ಸಿತ್ತು? ಫಸ್ಟ್ ಫ್ರೆಂಡ್ ಇಬ್ರು ಅಂದ್ರೆ ಅವರ ಸ್ನೇಹಿತರೆ ಕಣ ಸತ್ಯ. ಐ ರಿಯಲಿ ಫೀಲ್ ದಟ್ ಯುನೋ ನಾನು ಹೇಳ್ದಂಗೆ like piracy is one of our biggest enemies. Andre biggest enemy is misunderstanding. Let them speak for themselves. Our misunderstandings pakkadalittu, let's just wish 45 and Mark all the best. Ad bitre I don't think there is any misunderstanding. Sudeep avaru heldange I think it's very clear. Our interviews nodta idini because he is doing publicity for Mark. Avaru tumba clear agi helidare, adara ಏನು ಇಲ್ಲ. ಅವರೇ ಹೇಳದ್ಮೇಲೆ ನಾನು ಹೇಳೋದು ತಪ್ಪಾಗುತ್ತೆ. ಸೊ ಆ ಥರ ಏನೂ ಇಲ್ಲ. ಈ ಸಿನಿಮಾಗಳ ಜೊತೆಗೆ ಮನೇಲೆ ಒಂದು ದೊಡ್ಡ ಸಿನಿಮಾ ಕೇಡಿ, ಮತ್ತೆ ಅದ್ರ ಬಗ್ಗೆ ನಿರೀಕ್ಷೆ ಇದೆ ಹೇಗೆ? ಕೇಡಿ ಇವತ್ತು 12:34ಕ್ಕೆ ಸಾಂಗ್ ರಿಲೀಸ್ ಆಗ್ತಾ ಇದೆ. ಅದೊಂದು ಫ್ಯಾಮಿಲಿ ಸಾಂಗು. ನಾಳೆನಾ? ಓಕೆ, ನಾಳೆ 26. ನಿನಗೆ ನನ್ಕಿನ ಚೆನ್ನಾಗಿ ಗೊತ್ತುಕೊಂಡ್ರು. ಹೌದು, ನನಗೆ ಕರೆಕ್ಟ್ ಆಗಿ ಏನೂ ಹೇಳಲ್ಲ ಸದ್ಯ. ಬಟ್ ಏನಂದ್ರೆ ಸಾಂಗ್ ಇಸ್ ರಿಲೀಸಿಂಗ್. ಈ ವಾರ ಪ್ರೇಮ್ ಅವ್ರು ಬಿಗ್ ಬಾಸ್ ಹೋಗ್ತಾ ಇದ್ದಾರೆ ಟು ರಿಲೀಸ್ ದ ಸಾಂಗ್. ಸೊ ಇಟ್ಸ್ ಅ ಗುಡ್ ಫೀಲಿಂಗ್. ನಮ್ಮ ಚಿತ್ರಕ್ಕೆ ಯಾವಾಗಲೂ ನೀವೆಲ್ಲ ಇದ್ದೇ ಇದ್ದೀರಾ. ನಿಮ್ಮ ಪ್ರೀತಿಗಿನ್ನ ಹೆಚ್ಚಾಗಿ ಇನ್ನೇನು ಬೇಕು. ಐ ಆಮ್ ರಿಯಲಿ ಹೋಪಿಂಗ್ ದಟ್ KD ಆಲ್ಸೋ ಡಸ್ ವೆಲ್. ಅವನ ಅಭ್ಯಾಸ